ರಾಜರಾಜೇಶ್ವರಿ ನಗರ ಶರಣ ಸಾಹಿತ್ಯ ಪರಿಷತ್ತಲ್ಲಿ ಕರೆಸಿದ್ರು. ನಮ್ಮ ಸಂಗಮೇಶ್ ಗೌಡಪ್ಪ ಅವರು ರೀಸೆಂಟ್ ಆಗಿ ಬಂದಿದ್ರಲ್ಲಿ. ಸೊ ಅವಾಗ ಅವ್ರಿಗೆ ಕೇಳ್ಕೊಂಡಿದ್ವಿ. ಈಗ ನಮ್ಮ ಬಸವಗಳಿಗೆ ಬಂದು ನೋಡಿ ಆಲ್ರೆಡಿ 69 ವರ್ಷ, ಅವ್ರು ಎಲ್ಲರೂ ಒಂದು ಪೇಪರ್ ಇಟ್ಕೊಂಡು ನೋಡ್ಕೊಂಡು ಮಾತಾಡಿದ್ದಲ್ಲ, ಎಲ್ಲ ತಲೆ ಒಳಗಡೆ ಇರುವಂಥದ್ದು. ಮತ್ತೆ ಅವರು ವ್ಯಕ್ತಿತ್ವ ವಿಕಸನ ತರಬೇತಿದ್ದಾರೆ. ಶರಣ ತತ್ವ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಎಲ್ಲದರ ಮೂಲ ಇರೋದು ವ್ಯಕ್ತಿತ್ವ ವಿಕಸನ ಆಗುವಂಥದ್ದು ಮೂಲ ಇರೋದು. ಬೇರೆ ಬೇರೆ ಸ್ವರೂಪದಲ್ಲಿ ಬಂದಿರುತ್ತಷ್ಟೇ. ಎಲ್ಲ ಕೆಲವರು ಒಪ್ತಾರೆ, ಕೆಲವರು ಒಪ್ಪಲ್ಲ. ನಮ್ಮ ಸತ್ಸಂಗದಲ್ಲಿ ಪ್ರತಿದಿನ ಒಂದು ವಚನ ಹೇಳಿ ಅದರ ಅರ್ಥ ಹೇಳಿ, ಭಗವದ್ಗೀತೆನಲ್ಲೂ ಅದೇ ಇದೆ. ಆದ್ರೆ ನಾವ್ ಹೇಳ್ತೀವಲ್ಲ, ಮೆಜೆಸ್ಟಿಕ್ ಹೋಗೋದಕ್ಕೆ ತುಮಕೂರಲ್ಲಿ ಹೋಗ್ಬೋದು, ಮಾಗಡಿ ರೋಡಲ್ಲಿ ಬರ್ಬೋದು, ಅಥವಾ ಮೈಸೂರು ರೋಡಲ್ಲಿ ಬರ್ಬೋದು. ರೀಚ್ ಆಗೋ ಡೆಸ್ಟಿನಿ ಬಂದ್ಬಿಟ್ಟು ಮೆಜೆಸ್ಟಿಕ್. ಅದೇ ರೀತಿಯಲ್ಲಿ ನಾಮ ಒಂದು ಅಂದ್ರೆ ದೇವ ಒಂದು ನಾಮ ಹಲವು ಅಂತೀವಲ್ಲ, ಒಬ್ಬೊಬ್ರು ಅವ್ರವ್ರದೇ ದಾರಿನ ಕಂಡುಕೊಂಡಿರ್ತಾರೆ. ಸೊ ಹಾಗಾಗಿ ಅವರು ವ್ಯಕ್ತಿತ್ವ ವಿಕಸನ ತರಬೇತಿದಾರರಾಗಿರೋದ್ರಿಂದನೇ ಇನ್ನೂ ಇಷ್ಟೊಂದೆಲ್ಲ ನೆನಪಿಟ್ಕೊಂಡಿರೋದಕ್ಕೆ ಸಾಧ್ಯ ಆಗ್ತಾ ಇದೆ. ನಿಮ್ಗೇನಾದ್ರು ಜೀವನದ ಬಗ್ಗೆ, ವಚನದ ಬಗ್ಗೆ, ಶರಣರ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಅವ್ರು ಗೊತ್ತಿರೋಂಥ ಉತ್ತರವನ್ನು ಕೊಡ್ತಾರೆ. ಯಾರು ಏನಾದ್ರು ಕೇಳೋದಿದ್ಯಾ ಕೇಳ್ಬೋದು. ಸಂವಾದ ಮಾಡಿದ್ರೆ ಇನ್ನು ಒಳ್ಳೇದು. ಯಾಕಂದ್ರೆ ಒಬ್ಬರ ಪ್ರಶ್ನೆ ಬಹಳಷ್ಟು ಇದಕ್ಕೆ ಉತ್ತರ ಆಗ್ಬೋದು. ಅದಕ್ಕೋಸ್ಕರ ಯಾರಾದ್ರೂ ಹಿರಿಯರು ಏನ್ ಅನ್ಸುತ್ತೆ ಕೇಳಿ, ವಚನದ್ದಾದ್ರೂ ಕೇಳಿ, ಜೀವನದ ಬಗ್ಗೆ ಏನಾದ್ರು ಕೇಳಿ. ನಿಮ್ಗೇನಾದ್ರೂ ಕೇಳಬೇಕಂತ ಕೇಳಿದ್ರೆ ಒಬ್ಬರ ಪ್ರಶ್ನೆ ಬಹಳಷ್ಟು ಜನ ಸಮಸ್ಯೆಗೆ ಪರಿಹಾರ ಆಗ್ತದೆ. ಯಾರು ಇದ್ದೀರಾ ಕೇಳೋರು? ಹೇಳ್ತೀರಾ ಸ್ವಾಮಿ? ಸ್ವಾಮಿ, ನನ್ನ ಹೆಸರು ಶಿವಸ್ವಾಮಿ ಅಂತ. ನಾನು ಏನಾರ ಒಳ್ಳೆ ಪಾಣಿಂದ ಬರ್ತಾ ಇದ್ದೀನಿ. ಬಸವಣ್ಣವ್ರನ್ನ ಸಾಯಿಸೋರು ಅಥವಾ ಗಡಿಪಾರ ಮಾಡೋರು ಜಟಿಲವಾದ ಪ್ರಶ್ನೆ ಇದು 890 ವರ್ಷದ ಕಥೆ. ಈ ದೇಶದಲ್ಲಿ ಹಲವಾರು ಕೊಲೆಗಳದು, ಹಲವಾರು ಗಡಿಪಾತಗಳದು. ಅಂತಿಮವಾಗಿ ಬಸವರ ಕಾಲ ಹ್ಯಾಂಗ ತಿಳ್ಕೊಂಡು ಅಧಿಕೃತವಾಗಿ ಇನ್ನೂ ಯಾರಿಗೂ ಗೊತ್ತಿಲ್ಲ. ಗೊತ್ತಿರಲಿ, ಕೂಡಲ ಸಂಘದಲ್ಲಿ ನಾವು ಹೋದಾಗ ನಮಸ್ಕಾರ ಮಾಡಲಿಕ್ಕೆ ಹೋಗ್ತೀವಿ. ಒಂದು 150 ಅಡಿ ಕೆಳಗೆ ಐಕ್ಯ ನಾಟಕ ಇದೆ. ಬಸವನಾಗೆ ಐಕ್ಯ ತಿಳ್ಕೊಂಡು ಇದೆ. ವಸ್ತುಸ್ಥಿತಿ ಏನಂತಂದ್ರೆ, ಕೊಂಡಿ ಮೆಟ್ಟಿನ ಮಾಡಿದಂಥ ವ್ಯವಸ್ಥೆ ಮೊದಲ ವರ್ಷ ಮತ್ತು ಹೊರಗಡೆ ಮಕ್ಕಳನ್ನ ಮದುವೆ ಆಯ್ತಲ್ಲ, ಅದು ಒಂದು ದೊಡ್ಡ ದಂಗೆ ಆಯಿತು. ಜಗತ್ತಲ್ಲಿ ಈಗ ಹೇಳ್ತಾರೆ ಅಂತರ್ಜಾತೀಯ ಮದುವೆ ತಗೊಂಡು 300 ವರ್ಷದಿಂದ ಆಗೈತದು ಅಂತರ್ಜಾತೀಯ ಮದುವೆ. ಇವತ್ತೇನು ಹೊಡೆದಲ್ಲ, ಬಸವಣ್ಣ ಮಾಡಿದ್ದು. ಈ ಮೇಲ್ವರ್ಗ ಜನ ಏನು ಮಾಡಿದ್ರು, ಇವನು ಹೆಂಗಾದ್ರು ಮುಗಿಸ್ಬೇಕು. ಬಸವಣ್ಣ ಪಲಾಯನವಾದಿ ಅಲ್ಲ, ಆತ್ಮವಿಶ್ವಾಸದ ಪ್ರತೀಕ. ಆತ ನಿಜವಾಗಿ ಹೋಗಿದ್ದು ಆ ನದಿಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಕೂತ್ಕೊಂಡು ಈ ಜನರಿಗೆ ಉದ್ಯೋಗ ಕೊಡಪ್ಪ ಅಂತ ತಗೊಂಡು ಪೂಜೆ ಮಾಡ್ಕೊಂತ ಐಕ್ಯ ಆದ. ಕೊಲೆ ಅಲ್ಲ, ಪಲಾಯನ ಅಲ್ಲ. ಇದು ಹೊಸ ಹುಟ್ಟಿತ್ತು. ಕೇಳಿ, ಯಾರು ಪ್ರಶ್ನೆ ಕೇಳಿದಷ್ಟು ತುಂಬಾ ಒಳ್ಳೆದು. ಅವ್ರು ಗೊತ್ತಿರೋ ಜ್ಞಾನದಲ್ಲಿ ಅವ್ರು ಹೇಳಿರ್ತಾರೆ. ಅದು ಒಪ್ಪೋದು ಬಿಡೋದು ನಿಮ್ ಬಿಟ್ಟಿದ್ದು. ಯಾಕಂದ್ರೆ ಇವತ್ತು ನಾವ್ ಹೇಳ್ತಿರ್ತೀವಲ್ಲ, ಡಾಕ್ಟ್ರೇಟ್ಗೆ ಒಬ್ರು ಏನೋ ತಗೊಂಡ್ರೆ ಇನ್ನೊಬ್ರು ಆಂಟಿ ಥೀಸಿಸ್ ಅಲ್ಲಿ ಇನ್ನೊಬ್ರು ಡಾಕ್ಟ್ರೇಟ್ ತಗೊಂತಾರೆ, ಅದನ್ನ ಉಲ್ಟಾ ಮಾಡಿ. ಸೊ ಇವೆಲ್ಲ ನಡೀತಿರ್ತದೆ. ಹಾಗಾಗಿ ವಾಸ್ತವತೆಗೆ ಇವತ್ತಿನ ಸಮಾಜಕ್ಕೆ ಏನ್ ಬೇಕು ಅಂತ ನಿಮ್ಗೇನು ಪ್ರಶ್ನೆ ಇದ್ರು ಕೇಳ್ಬೋದು. ಯಾರಾದ್ರು ಸರ್ ಹೇಳಿದ್ರು, ವಚನಗಳಲ್ಲಿ ಇರ್ತಕ್ಕಂಥ ಅಂಶವನ್ನ ಇವತ್ತಿನ ಯುವ ಜನತೆಗೆ ತಲುಪೋ ರೀತಿಯಲ್ಲಿ ನಾವು ಮಾಡಬೇಕು. ಅಫ್ಕೋರ್ಸ್ ವಚನಗಳೆಲ್ಲ ಕಳೆದೋಗಿದ್ದೋ ಎಲ್ಲಿ ಬಿದ್ದಿದ್ದೋ ಗೊತ್ತಿಲ್ಲ. ಅವನ್ನೆಲ್ಲ ಹುಡುಕಿ ಮಾಡಿ ಅದರ ಶಕ್ತಿಯನ್ನ ಕಂಡುಕೊಂಡು ಫಾಗು ಅಡಕಟ್ಟಿಯವರು ಇವತ್ತು ಈ ಸ್ಟೇಜ್ಗೆ ಬಂದಿದೆ. ಅದನ್ನ ಪ್ರಸಾರ ಮಾಡ್ತಕ್ಕಂಥ ಬೇಕಾದಷ್ಟು ಶರಣರು ಅದನ್ನ ಪ್ರಸಾರ ಮಾಡಲಿಕ್ಕೆ ಬೇಕಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ವಿಷಯ, ನೀವು ರಿಸೋರ್ಸ್ ಪರ್ಸನ್ ಅಂತ ಸರ್ ಹೇಳಿದ್ರಿಂದ ನಾನು ಕೇಳ್ತಾ ಇದ್ದೀನಿ. ಇವತ್ತಿನ ಯುವ ಜನತೆಯ ಮೈಂಡ್ ಸೆಟ್ ಯಾವ ಥರ ಇದೆ, ಅವರು ನಡೆಸ್ತಾ ಇರ್ತಕ್ಕಂಥ ರೀತಿ ಯಾವ ಥರ ಇದೆ ತಮಗೆ ಗೊತ್ತಿದೆ. ಅಂಥದ್ರಲ್ಲಿ ಅಂಥವ್ರಿಗೆ ಈ ವಚನಗಳನ್ನ ಅವ್ರ ತಲೆ ಒಳಗಡೆ ಕಳಿಸ್ಬೇಕು ಅಂತ ಹೇಳಿದ್ರೆ
ಯಾವ ರೀತಿ ಪ್ರಯತ್ನ ನಾವು ಮಾಡಬೇಕು ಅಂತ ಹೇಳ್ತೀರಾ? ಬಹಳ ಸೂಕ್ತವಾದ ಪ್ರಶ್ನೆ ಕೇಳ್ತೀರಿ. ಹಿಂದೆ ಸಣ್ಣ ಕಾಲದಲ್ಲಿ ಆರು ಷಡ್ವರ್ಗಗಳು: ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ. ಆರು. ಈ ಕೆಲವೊಂದು ಆರು ಸೇರ್ಕೊಂಡವು. ಆರು ಹೊಸದಾಗಿ ಮೊಬೈಲು, ವಾಟ್ಸಪ್ಪು, ಟ್ವಿಟರು, ಇನ್ಸ್ಟಾಗ್ರಾಮ, ಟೆಲಿಗ್ರಾಮ, ಇವು ಲಾಸ್ಟ್ ಕೇಳಿಕೊಂಡು ನಮ್ಮ ಯುವಜನ ಆ ಕಡೆ ಹೋಗ್ತಾ ಇದ್ದಾರೆ. ಆದರೆ ಅಪಾವದಂತೆ ಇಲ್ಲಿ ಸರಳ ಸಂಘದಲ್ಲಿ ನಾಗರಬಾವಿಯಲ್ಲಿ ಒಂದು ವಿಶಿಷ್ಟವಾದ ಕಾರಣ ಆಯ್ತದೆ. ಇಂಥ ವ್ಯವಸ್ಥೆಗಳು ಬೇರೆ ಬೇರೆ ಕಡೆ ನಾವು ಮಾಡಬೇಕಾದ ಜವಾಬ್ದಾರಿ. ಇಲ್ಲಿ ಬೇರೆ ಬಂದಿರಿ, ಯಲಹಂಕ ಬಂದಿದ್ರಿ, ಯಲಹಂಕದವ್ರು ಬಂದಿದ್ದಾರೆ. ನಿಮ್ಮ ಭಾಗದಲ್ಲಿ ಹೋಗ್ಬಿಟ್ಟು ಪ್ರಯತ್ನ ಮಾಡೋಣ. ಇವರು ಶಿವನಗೌಡ ಶುರು ಮಾಡಿದಾಗ ಎಷ್ಟನೇ ಮಾತು, ಈಗ ನೋಡಿ ಹಾಲು ಫುಲ್ ಆಗಿದೆ, ಹಾಲು ಫುಲ್ ಆಗಿದೆ. ಈ ಆಸಕ್ತಿ ನಾವು ಬೆಳೆಸಬೇಕು. ಕಷ್ಟ ಆದರೂ ಕೂಡ ಸಿದ್ಧತೆ, ಸಾಧ್ಯತೆ, ಬದ್ಧತೆ, ಕಲಾತ್ಮಕತೆ ಇತ್ತು ಅಂತಾರೆ, ಪ್ರಾಮಾಣಿಕತೆ ಇತ್ತು ಅಂತಾರೆ, ನಾವು ಅಂದ್ಕೊಂಡಿದ್ದನ್ನ ಗುರಿಯಾಗಿ ಸಾಧಿಸಬಹುದು. ಕನಸು ಕಂಡನ್ನ ಗುರಿ ಇಟ್ಕೊಂಡು ಆ ಗುರಿಯನ್ನ ನಾವು ಸಾಧಿಸಕ್ಕೆ ಹೋಗಬೇಕು. ಅವಾಗ ನಮ್ಗೆ ತಪ್ಪಿಕೊಂಡು. ಥ್ಯಾಂಕ್ ಯು.